ಸ್ನೇಹಿತರೆ, ಇವತ್ತಿನ ವಿಚಾರವನ್ನ ಹೇಳುವುದಕ್ಕಿಂತ ಮೊದಲು ಒಂದು ಚಿಕ್ಕ ಕಥೆಯಿಂದ ಪ್ರಾರಂಭಿಸಬೇಕು ಅಂತ ಇದ್ದೀನಿ. ಒಂದೂರಲ್ಲಿ ಅಪ್ಪ ತನ್ನ ಮಗನನ್ನ ಕರೆದುಕೊಂಡು ಜಾತ್ರೆಗೆ ಹೋಗ್ತಾನೆ. ಅತ್ಯಂತ ಉತ್ತಮವಾದಂತ ಜಾತ್ರೆಯಾಗಿತ್ತು. ನೋಡಲು ಎರಡು ಕಣ್ಣು ಸಾಲದಂತ ಜಾತ್ರೆಯಾಗಿತ್ತು. ಜನ ಸಾಗರ ತುಂಬಿದಂತ ಜಾತ್ರೆಯಾಗಿತ್ತು. ಎಲ್ಲರೂ ಖುಷಿಯಿಂದ ಆಚರಿಸುವಂತ ಜಾತ್ರೆಯಾಗಿತ್ತು. ಆ ಚಿಕ್ಕ ಮಗು ಅಪ್ಪನ ಹೆಗಲ ಮೇಲೆ ಕುಳಿತುಕೊಂಡು ಜಾತ್ರೆಯ ಆನಂದವನ್ನ ಪಡೆಯುತ್ತಿತ್ತು. ಚಂದ ಚಂದ ಬಲೂನುಗಳನ್ನ ನೋಡುತ್ತಿತ್ತು. ಜಾತ್ರೆಯಲ್ಲಿ ಕಾಣುವಂತ ಜನರನ್ನ ನೋಡುತ್ತಿತ್ತು. ಅದೇ ರೀತಿ ಬಾರಿಸುವಂತ ವಾದ್ಯಗಳನ್ನ, ಹಾಡುವಂತ ಕವಿತೆಗಳನ್ನ ಕೇಳುತ್ತಾ ಆ ಹುಡುಗ ಆ ಜಾತ್ರೆಯಲ್ಲೇ ವಿಲೀನವಾಗಿ ಹೋಗಿತ್ತು. ಆ ಜಾತ್ರೆಯಲ್ಲಿ ಮುಂದೆ ಹೋಗುತ್ತಿದ್ದಂತೆ ಆ ಮಗುವಿನ ಕಣ್ಣಿಗೆ ಆಟದ ಸಾಮಾನುಗಳು ಕಾಣುತ್ತವೆ. ಅಪ್ಪನ ಹೆಗಲ ಮೇಲೆ ಕುಳಿತಂತ ಆ ಮಗು ಹೇಳುತ್ತೆ, ಅಪ್ಪ ಅಪ್ಪ ನನಗೆ ಆಟದ ಸಾಮಾನುಗಳು ಬೇಕು ಅಂತ. ಅಪ್ಪನಿಗೂ ಕೂಡ ಆ ಮಗುವಿನ ಮೇಲೆ ತುಂಬಾ ಪ್ರೀತಿ ಇತ್ತು. ಅದಕ್ಕೋಸ್ಕರ ಆ ಮಗು ಕೇಳಿದ್ದನ್ನೆಲ್ಲ ಅಪ್ಪ ಕೊಡಿಸುತ್ತಿದ್ದ. ಆಯ್ತು ಮಗ ಅಂತ ಅಪ್ಪ ಅವನನ್ನ ಕರ್ಕೊಂಡು ಆಟದ ಅಂಗಡಿಗೆ ಹೋಗುತ್ತಾನೆ. ಅಂಗಡಿಯ ಹತ್ತಿರ ಹೋಗುತ್ತಿದ್ದಂತೆ ಅಂಗಡಿಯಲ್ಲಿ ಕಾಣುತ್ತಿರುವಂತ ಚಂದ ಚಂದ ಆಟದ ಸಾಮಾನುಗಳನ್ನ ನೋಡುತ್ತಿರುತ್ತಿತ್ತು ಆ ಮಗು. ಅಷ್ಟರಲ್ಲೇ ಆ ಮಗುವಿನ ಕಣ್ಣಿಗೆ ಪಕ್ಕದಲ್ಲಿ ಆಟವಾಡುವಂತ ಜೋಕಾಲಿ ಕಾಣುತ್ತೆ. ಆ ಮಗು ಮತ್ತೆ ಹಠ ಮಾಡುತ್ತೆ, ಅಪ್ಪ ನನಗೆ ಆಟದ ಸಾಮಾನುಗಳು ಬೇಡ, ಆ ಜೋಕಾಲಿ ಮೇಲೆ ಕೂರಬೇಕೆಂದು ಆಸೆ ಇದೆ ಅಂತ ಹೇಳುತ್ತೆ. ಅಪ್ಪ ಆ ಮಗುವನ್ನ ಕರೆದುಕೊಂಡು ಆಟದ ಸಾಮಾನುಗಳನ್ನ ಅಲ್ಲೇ ಬಿಟ್ಟು ಜೋಕಾಲಿಯ ಹತ್ತಿರ ಹೋಗುತ್ತಾನೆ. ಜೋಕಾಲಿಯ ಹತ್ತಿರ ಹೋಗುತ್ತಿದ್ದಂತೆ ಮತ್ತೆ ಆ ಮಗುವಿಗೆ ಪಕ್ಕದಲ್ಲಿ ಆಟವಾಡುವಂತ ಊಗಿ ಬಂಡಿ ಕಾಣುತ್ತೆ. ಚಿಕ್ಕ ಮಕ್ಕಳು ಆಟವಾಡುವಂತ ಊಗಿ ಬಂಡೆ ಕಾಣುತ್ತೆ. ಊಗಿ ಬಂಡೆ ನೋಡುತ್ತಾ ಮತ್ತೆ ಆ ಮಗು ಹೇಳುತ್ತೆ, ಅಪ್ಪ ನನಗೆ ಜೋಕಾಲಿ ಬೇಡ, ನನಗೆ ಊಗಿ ಬಂಡೆಯಲ್ಲಿ ಕೂರಬೇಕು ಅಂತ ಅನ್ಸುತ್ತೆ. ಹೊತ್ತು ಮುಳುಗಿ ಹೋಗಿತ್ತು. ಕತ್ತಲಾಗುವ ಸಮಯವಾಗಿತ್ತು. ಎಲ್ಲ ಅಂಗಡಿಗಳು ಮುಚ್ಚುವಂತಾಗಿತ್ತು. ಅದೇ ಸಮಯದಲ್ಲಿ ಆ ತಂದೆ ಮತ್ತೆ ಆ ಮಗುವಿಗೆ ಹೇಳುತ್ತಾನೆ, ಕಂದ ನಿನಗೇನು ಬೇಕು ಅದನ್ನು ತೆಗೆದುಕೋ, ನೀನೇನು ಆಟವಾಡಬೇಕು ಅಂತಿದೀಯಾ ಅದನ್ನೇ ಆಟವಾಡು, ಆದರೆ ಕತ್ತಲಾಗುವ ಮುನ್ನ, ಜಾತ್ರೆ ಮುಗಿಯುವ ಮುನ್ನ ಅಂತ ಹೇಳ್ತಾನೆ. ಮತ್ತೆ ಆ ಮಗುವನ್ನ ಕರೆದುಕೊಂಡು ಅಪ್ಪ ಆ ಊಗಿ ಬಂಡಿ ಹತ್ತಿರ ಹೋಗುತ್ತಿದ್ದಂತೆ ಮತ್ತೆ ಆ ಮಗುವಿಗೆ ಪಕ್ಕದಲ್ಲೇ ಕಾಣುವಂತ ಒಂದು ಅಂಗಡಿಯಲ್ಲಿ ತುಂಬಿದಂತ ಜನಸಾಗರ ಕಾಣುತ್ತೆ. ಆ ಜನಸಾಗರವನ್ನ ನೋಡುತ್ತಾ ಆ ಮಗು ಅಲ್ಲಿ ಇರುವಂತ ಐಸ್ ಕ್ರೀಮ್ ಗಳನ್ನ ನೋಡುತ್ತೆ. ಐಸ್ ಕ್ರೀಮ್ ಗಳನ್ನ ನೋಡುತ್ತಲೇ ಆ ಮಗು ಮತ್ತೆ ಹೇಳುತ್ತೆ, ಅಪ್ಪ ನನಗೆ ಏನು ಬೇಡ, ಐಸ್ ಕ್ರೀಮ್ ಅಷ್ಟೇ ಕೊಡಿಸಿಬಿಡು ಅಂತ ಹೇಳುತ್ತೆ. ಅಪ್ಪ ಮತ್ತೆ ಆಶ್ಚರ್ಯಚಕಿತನಾಗುತ್ತಾನೆ. ಇವನಿಗೆ ಎಷ್ಟು ಹೇಳಿದರೂ ಬುದ್ಧಿ ಬರಲ್ಲ ಅಂತ ಅಪ್ಪ ಮತ್ತೆ ಅವನಿಗೆ ಕರೆದುಕೊಂಡು ಐಸ್ ಕ್ರೀಮ್ ಅಂಗಡಿ ಹತ್ತಿರ ಓಡಿ ಹೋಗುತ್ತಾನೆ. ಅಷ್ಟರಲ್ಲಿ ಆ ಅಂಗಡಿಯವನು ಬಾಗಿಲು ಮುಚ್ಚುವಂತ ಸಮಯವಾಗಿರುತ್ತೆ. ಅಲ್ಲಿಗೆ ಹೋಗಿ ಅಪ್ಪ ಕೇಳುತ್ತಾನೆ, ಸರ್ ಒಂದು ಐಸ್ ಕ್ರೀಮ್ ಸಿಗ್ಬೋದಾ ಅಂತ ಕೇಳ್ತಾನೆ. ಅಷ್ಟರಲ್ಲಿ ಆ ಅಂಗಡಿಯವನು ಹೇಳುತ್ತಾನೆ, ಕ್ಷಮಿಸಿ ಸರ್, ಐಸ್ ಕ್ರೀಮ್ ಖಾಲಿ ಆಯ್ತು ಅಂತ ಅಂಗಡಿಯವನು ಹೇಳ್ತಾನೆ. ಆ ಮಗು ಹಿಂತಿರುಗಿ ನೋಡಿದರೆ ಜಾತ್ರೆಯೂ ಕೂಡ ಖಾಲಿಯಾಗಿ ಹೋಗಿತ್ತು. ಎಲ್ಲ ಅಂಗಡಿಗಳು ಮುಚ್ಚಿಸಲ್ಪಟ್ಟಿತ್ತು. ಅಂತೂ ಖಾಲಿ ಕೈಯಿಂದ ಬಂದಂಥ ಆ ಹುಡುಗ ಮತ್ತೆ ಖಾಲಿ ಕೈಯಿಂದಾನೇ ಮನೆಗೆ ತೆರಳಬೇಕಾದಂಥ ಪರಿಸ್ಥಿತಿ ಬಂತು. ಸ್ನೇಹಿತರೆ, ಈ ಜಗತ್ತು ಕೂಡ ಒಂದು ಜಾತ್ರೆ ಇದ್ದಂತೆ. ಇಲ್ಲಿ ಎಲ್ಲವೂ ಬಣ್ಣ ಬಣ್ಣದಾಗಿ ಕಾಣುತ್ತೆ. ನೋಡಲು ಎಲ್ಲವೂ ಸುಂದರವಾಗಿ ಕಾಣುತ್ತೆ. ನಮಗಿಂತ ಬೇರೆಯವರ ಜೀವನವೇ ಉತ್ತಮ ಅನಿಸುತ್ತೆ. ಆದ್ರೆ ನಾವು ಕೂಡ ಆ ಮಗುವಿನ ತರ ಚಂಚಲ ಮನಸ್ಸು ಮಾಡಿಕೊಂಡರೆ ನಾಳೆ ನಾವು ಕೂಡ ಆ ಮಗುವಿನ ತರ ಖಾಲಿ ಕೈಯಿಂದ ಹೋಗಬೇಕಾಗುತ್ತೆ. ನಮಗೆ ಅದು ಬೇಕು, ನಮಗೆ ಇದು ಬೇಕು, ನಾವು ಅದನ್ನು ಮಾಡಬೇಕು, ನಾವು ಇದನ್ನು ಮಾಡಬೇಕು ಅಂತ ಎಲ್ಲ ಕಡೆ ಸುತ್ತಾಟ ನಡೆಸಿದರೆ ನಮಗಾಗಿ ಸಮಯ ನಿಲ್ಲುವುದಿಲ್ಲ ಸ್ನೇಹಿತರೆ. ಒಂದಲ್ಲ ಒಂದಿನ ನಾವು ಕೂಡ ಆ ಮಗುವಿನ ತರ ಖಾಲಿ ಕೈಯಿಂದ ಹೋಗಬೇಕಾಗುತ್ತೆ. ನಾವು ಇವತ್ತು ಚಿಕ್ಕ ನೌಕರಿ ಮಾಡುತ್ತಿರಬಹುದು ಅಥವಾ ಚಿಕ್ಕ ಕೆಲಸಗಳನ್ನ ಮಾಡುತ್ತಿರಬಹುದು, ಒಳ್ಳೆ ಸಂಬಳ ಬರುತ್ತಿರಬಹುದು, ಮನೆ ಮಠ ಪರಿವಾರ ಸುಖವಾಗಿ ಸಾಗುತ್ತಿರಬಹುದು. ಆದರೂ ಕೂಡ ಏನಾದರೂ ಸಾಧಿಸಬೇಕಂತೂ ಕೈಯಲ್ಲಿರುವಂತ ಕೆಲಸವನ್ನ ಬಿಟ್ಟು ಬೇರೆ ಕೆಲಸಕ್ಕಾಗಿ ಹೋರಾಟ ಮಾಡಿದರೆ ನಾವು ಕೂಡ ನಾಳೆ ಆ ಚಿಕ್ಕ ಮಗುವಿನ ತರ ಖಾಲಿ ಕೈಯಿಂದ ಹೋಗಬೇಕಾಗುತ್ತೆ. ಇವತ್ತು ನಮ್ಮ ಯುವ ತರುಣರು ಒಳ್ಳೆ ಪ್ರೇರಣೆಯ ಭಾಷಣಗಳನ್ನ ಕೇಳುತ್ತಾರೆ. ಅದರಿಂದ ಪ್ರೇರೇಪಿತರಾಗುತ್ತಾರೆ. ಅದೇ ರೀತಿ ಏನಾದರೂ ಸಾಧಿಸಬೇಕು ಅಂತ ಇದ್ದ ಕೆಲಸವನ್ನ ಅಥವಾ ಸಿಗುವ ಕೆಲಸ